ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮದ್ಬನ್ನದ ಸೊಪ್ಪಿನ ಅನ್ನವನ್ನು ಮಾಡ್ತಾ ಇದ್ದೇನೆ. ಇದರ ವಿಶೇಷತೆ ಏನಂದರೆ ವರ್ಷಕ್ಕೆ ಒಂದು ಸಲ ಇದು ತಿನ್ನಲಿಕ್ಕೆ ಸಿಗ್ತದೆ. ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ 30 to 40 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಬೇಯಿಸಿರೋ ನೀರು ಈ ಥರ ಕಲರ್ ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ. ಆ ನೀರನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು 1 ಲೋಟದಷ್ಟು ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಆ ನೀರಿಗೆ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು. ನಾವು ಮಾಮೂಲಿ ಅನ್ನವನ್ನು ಹೇಗೆ ಬೇಯಿಸ್ಕೊಳ್ತೀವಿ ಹಾಗೆ. ನೋಡಿ, ಈ ಥರ ಅನ್ನ ರೆಡಿಯಾಗಿದೆ. ಇವಾಗ ರೆಡಿಯಾಗಿರೋ ಅನ್ನವನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಬೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೀನಿ ಟೇಸ್ಟಿಗೆ. ಅದ್ರ ಜೊತೆಗೆ ಸ್ವಲ್ಪ ಕಾಯಿ, ನೀವು ಹನಿ ಇದ್ದರೆ ಹನಿ ಹಾಕ್ಕೋಬೋದು, ಸಕ್ಕರೆ ಇಷ್ಟ ಅಂದರೆ ಸಕ್ಕರೆ ಹಾಕ್ಕೋಬೋದು. ಅದ್ರ ಜೊತೆಗೆ ನಾನು ಬೆಣ್ಣೆ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವುದು ಟೇಸ್ಟ್ ಇಷ್ಟ ಅದನ್ನು ಯೂಸ್ ಮಾಡ್ಕೋಬೋದು. ಆರೋಗ್ಯಕರವಾದ ಮದ್ಬನದ ಅನ್ನ ಸವಿಯಲು ಸಿದ್ಧವಾಗಿದೆ. ಇದು ನಿಮಗೆ ಮಲೆನಾಡಲ್ಲಿ ಮಾತ್ರ ತಿನ್ನಲಿಕ್ಕೆ ಸಿಗ್ತದೆ.